ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಬೆಳಗ್ಗೆನೆ ಈ ಹೊಸ ಮನೆಯಲ್ಲಿ ಫಸ್ಟ್ ಮಕ್ಕಳ ರೂಮು ಮತ್ತೆ ಬುಕ್ಸ್ ನ ಎಲ್ಲ ಕ್ಲೀನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡೆ. ಏನಂದೆ? ಬೆಳಗ್ಗೆನೆ ಎದ್ದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡೋದಿತ್ತು, ಅದೆಲ್ಲ ಮಾಡಿ ಅರೇಂಜ್ ಮಾಡಿಕೊಂಡು ನಾನು ಕೂಡ ಫ್ರೆಶ್ ಆದೆ. ಅದಾದ್ಮೇಲೆ ನನ್ನ ಒಂದು ಡೈಲಿ ರೂಟೀನು ಶುರು ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಯಾವ ತರ ಹೋಗ್ತಿದೆ ಅಂದ್ರೆ ಈ ಹೊಸ ಮನೇಲಿ ಗೊತ್ತೇ ಆಗ್ತಿಲ್ಲ. ಡೈಲಿ ಒಂದೊಂದ್ ಕೆಲಸ ಹುಡುಕೊಂಡು ಮಾಡಿದ್ರು ಮುಗಿತಾನೆ ಇಲ್ಲ. ಮನೇಲಿ ಇರುವಾಗ ಮೈನ್ ಎಂಟ್ರೆನ್ಸ್ಗೆ ದೃಷ್ಟಿ ಗಣಪತಿದು ಫೋಟೋನ ಹಾಕೊಂಡಿದ್ದೆ. ಸೊ ಈ ಮನೆಗೆ ಬರೋವಾಗ ಅದನ್ನ ನಾನು ತಗೊಂಡ್ ಬರ್ಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ಬಂದೆ. ಇಲ್ಲಿ ಹೊಸ ತಗೊಳ್ಳೋಣ, ಅದು ಮೇನ್ ಡೋರ್ ಅಲ್ಲಿ ಹಾಕಿದ್ನಲ್ಲ, ಬಿಸಿಲು ಬಿದ್ದು ಫೋಟೋ ಎಲ್ಲ ಒಂಥರ ಆಗಿತ್ತು. ಸರಿ ಅಂತ ಅಲ್ಲೇ ಬಿಟ್ಬಿಟ್ಟು ಬಂದೆ. ಈ ಮನೆಗೆ ಹೊಸದಾಗಿ ಏನಾರ ತಗೊಂಡ್ ಬಂದ್ ಹಾಕೋಣ ಅನ್ಬಿಟ್ಟು ಇನ್ನ ತಗೊಂಡ್ ಬಂದಿಲ್ಲ, ಏನು ನೋಡ್ಬಿಟ್ಟು ನೀಟಾಗಿರೋದು ಯಾವ್ದನ್ನ ತರೋಣ ಅನ್ಬಿಟ್ಟು ಇಲ್ಲಿ ಹೊರಗಡೆ ಹೋದಾಗ ನನ್ಗೆ ಇವಿಲ್ ಐಕಿ ಬಂದ್ ಸಿಕ್ತು. ಸೊ ಅದಕ್ಕೇನೆ ಇದನ್ನೇ ತಗೊಂಬಂದ್ ಹಾಕ್ತಿದೀನಿ. ಈಕಿ ಬಂಚ್ ನ ಹಾಕೋದಕ್ಕೆ ನಾನು ಇದು ವಾಲ್ಗೆ ಸ್ಟಿಕ್ ಮಾಡ್ತಾರಲ್ವಾ ಗಮ್ ಸ್ಟಿಕ್ಕರ್ಸ್ ನ, ಅದನ್ನ ಯೂಸ್ ಮಾಡ್ಕೊಂಡು ಇದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ ನಾನು. ಲಿಂಕ್ ಬೇಕಾದ್ರೆ ಹಾಕಿರ್ತೀನಿ. ತುಂಬಾನೇ ಚೆನ್ನಾಗಿರುತ್ತೆ. ನಾನು ಹಳೆ ಮನೆ ಕೂಡ ಆಲ್ಮೋಸ್ಟ್ ತುಂಬಾ ಶೆಲ್ಫು, ವಾಸ್ ಇಡೋದಕ್ಕೆ, ಈ ತರ ಟ್ರೇ ಎಲ್ಲ ಇಡೋದಕ್ಕೆಲ್ಲ ಇದೇ ಗಮ್ನ ಯೂಸ್ ಮಾಡ್ಕೊಂಡು ಇಟ್ಟಿದ್ದೆ. ಬಟ್ ಇದರಲ್ಲಿ ಹುಕ್ಸ್ ಬಂದು ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದಕ್ಕೆ ಒಂದೊಂದ್ ತರ ಹುಕ್ಸ್ ಬೇಕಾಗುತ್ತೆ. ನನಗೆ ಇವಾಗ ನಾನು ಸ್ಕ್ರೂ ತರ ಇರೋಂಥದ್ನ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಈಗ ಒಂದೆರಡು ಫೋಟೋ ಫ್ರೇಮ್ ಕೂಡ ಈ ಮನೇಲಿ ಹಾಕಿದ್ದೀನಿ. ಇದು ಹಾಕೋದ್ರಿಂದ ಈ ಕೀ ಬಂಚು ಮನೆಗೆ ಒಳ್ಳೆ ಪಾಸಿಟಿವಿಟಿ ಇರುತ್ತೆ. ಒಂದು ನೆಗೆಟಿವ್ ಎನರ್ಜಿ ನಮ್ಮ ಸುತ್ತಮುತ್ತಲು ಏನಾದ್ರೂ ಇದ್ರೂ ಅದು ನಮ್ಮನೆ ಒಳಗಡೆ ಎಂಟ್ರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ಮನೆ ಮುಂದೆ ಹಿಂಗೆ ದೃಷ್ಟಿಗೊಂಬೆಗಳನ್ನ ಹಾಕ್ತಿವಲ್ವಾ, ಅದೇ ತರಾನೇ ಇವಾಗ ಈ ಕೀ ಬಂಚಲ್ಲಿ ನಾನು ಮೇನ್ ಆಗಿ ಮೀನಿದೆ, ಮೀನಿಗೆ ಒಂದು ದೊಡ್ಡ ಕಣ್ಣಿದೆ, ಒಂಥರ ಚೆನ್ನಾಗಿದೆ ಬ್ಲೂ ಕಲರ್. ನಾನು ತೋರ್ಸದ್ನಲ್ಲ ಯಾವ ತರ ಇದೆ ಅನ್ಬಿಟ್ಟು ಚೆನ್ನಾಗಿತ್ತು. ಸೊ ನಾನು ಇರೋಂತ ಕೆಲವೊಂದಷ್ಟು ಡಿಸೈನ್ ಅಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ತಗೊಂಡ್ ಬಂದೆ. ಮೀನಿನ ಡಿಸೈನ್ ಗೊತ್ತಲ್ವಾ, ಮೀನ್ ಬಂದ್ಬಿಟ್ಟು ತುಂಬಾ ಏನೇ ಒಂದು ಕೆಟ್ಟದು ನಮ್ಮ ಮನೆ ಮೇಲೆ ಬಿತ್ತು ಅಂದ್ರೆ ಅದು ಬೇಗ ಅದು ಗ್ರಾಬ್ ಮಾಡ್ಕೊಳ್ಳುತ್ತೆ. ಈಗ ಹೊಸ ಮನೆ ಅಂತ ಅಂದ್ಮೇಲೆ ಅವರು ಇವರು ನೋಡ್ತಾರೆ, ಹೊಸ ಮನೆ ಅನ್ನೋದು ಏನು ಎತ್ತ ಅಂತ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಎಲ್ಲರ ಕಣ್ಣು ಒಂದೇ ತರಾನು ಇರೋದಿಲ್ಲ. ಅದಕ್ಕೆ ಫಸ್ಟ್ ಮೇನ್ ಎಂಟ್ರೆನ್ಸ್ ಅಲ್ಲಿ ನಾವು ಏನ್ ಇಟ್ಟಿರ್ತೀವಿ, ಏನ್ ಹಾಕಿರ್ತೀವಿ, ಬರೋರು ಹೋಗೋರು ಏನೇ ಇದ್ರು ಪ್ರತಿಯೊಂದನ್ನು ದೃಷ್ಟಿ ಬಂದು ಅದ್ರ ಮೇಲೆ ಹೋಗುತ್ತೆ. ಅವಾಗ ಅದು ನಮ್ಮ ಮನೆ ಒಳಗಡೆ ಯಾವುದೇ ಒಂದು ನೆಗೆಟಿವಿಟಿ ಫಸ್ಟ್ ಬರೋದಕ್ ಬಿಡೋದಿಲ್ಲ. ಎಲ್ಲ ದೃಷ್ಟಿನೂ ಫಸ್ಟ್ ಅದ್ ತಗೊಂಡ್ಬಿಟ್ಟು ಆಮೇಲೆ ಅವರು ನಮ್ಮನೆ ಒಳಗಡೆ ಎಂಟ್ರಿ ಆಗ್ತಾರೆ. ಅದರಿಂದ ಆಲ್ಮೋಸ್ಟ್ ಒಂದ್ ಸ್ವಲ್ಪ ನೆಗೆಟಿವಿಟಿ ನಮ್ಮ ಮನೆಗೆ ಬರೋದು ಕಡಿಮೆ ಆಗುತ್ತೆ ಅನ್ಬಿಟ್ಟು ಅದಕ್ಕೋಸ್ಕರ ದೃಷ್ಟಿಗೆ ಏನಾದ್ರೂ ಮನೆ ಹೊರಗಡೆ ಹಾಕೋದು ಅಂತಾರಷ್ಟೇನೆ. ನಾನು ಇವಾಗ ಸದ್ಯಕ್ಕೆ ಇದನ್ನ ತಗೊಂಬಂದ್ ಹಾಕಿದೀನಿ. ನೆನ್ನೆನೆ ನಾನು ಹೂವ ಎಲ್ಲ ತಗೊಂಡ್ ಬಂದ್ ಇಟ್ಟಿದ್ದೆ. ಹೂವ ಕಟ್ಟೋಣ ಅಂತ ಅನ್ಕೊಂಡ್ ಬಿಡಿ ಹೂವ ತಂದಿದ್ದು, ಯಾಕೋ ಕಟ್ಟೋದಕ್ಕಾಗ್ಲೇ ಇಲ್ಲ. ಹಿಂಗೆ ಮನೇಲಿ ಕೆಲ್ಸಗಳು ಸುಮಾರು ಇತ್ತಲ್ಲ, ಮಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ. ಸೊ ನೆಕ್ಸ್ಟ್ ಡೇ ಮನೇಲಿ ಸ್ವಲ್ಪ ಎಲ್ಲ ಕೆಲಸ, ಬೆಳಗ್ಗೆ ಏನೇನಿತ್ತು ಈ ತರ ಕಿಚನ್ ಅಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಡ್ರೈ ಎಲ್ಲ ಆಗ್ಲಿ ಅಂತ ಇಟ್ಟಿದ್ದೆ. ಅದೆಲ್ಲ ಡ್ರೈ ಆಗೋ ಅಷ್ಟರಲ್ಲಿ ಹೂವನ್ನು ಕಟ್ಕೊಂಡ್ಬಿಡೋಣ ಅನ್ಬಿಟ್ಟು, ಯಾಕೋ ಕಟ್ಟೋದಕ್ಕೆ ಇಷ್ಟ ಆಗಿಲ್ದೆ ಫೋನ್ ಸೆರಾಮಿಕ್ಸ್ ಐಟಮ್ಸ್ ಆಮೇಲೆ ಒಂದ್ ಲೋಟ ಮೇಂಟೈನ್ ಮಾಡೋದು ಕಷ್ಟ ಕೂಡ ಶುರು ಮಾಡ್ಕೊಂಡೆ. ನಾವು ಶಿಫ್ಟ್ ಮಾಡೋವಾಗೆಲ್ಲ ತುಂಬಾ ಬ್ರೇಕ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅಂತ ಐಟಮ್ಸ್ ಎಲ್ಲ ಜಾಸ್ತಿ ತಗೊಂಡಿಲ್ಲ. ಮನೆಗೆ ಎಷ್ಟು ಬೇಕೋ ಅಷ್ಟು ಸಿಂಪಲ್ ಆಗಿ ಯಾರನ್ನ ಬಂದಾಗ ರಿಲೇಟಿವ್ಸ್ ಇಲ್ಲ ಫ್ಯಾಮಿಲಿ ಏನಾದ್ರೂ ಯಾರನ್ನ ಮನೆಗೆ ಬರ್ತಾರ ನೆಂಟ್ರು ಬಂದಾಗ ಕೊಡೋದಕ್ಕೆ ಅಂತ ಜ್ಯೂಸ್ ಗ್ಲಾಸಸ್ ಮತ್ತೆ ಸ್ನಾಕ್ಸ್ಗೆಲ್ಲ ಬೇಕು ಅಂತ ಐಸ್ ಕ್ರೀಮ್ ಬೌಲ್ಸ್, ಆ ತರದ್ದು ಕಾಫಿ ಕಪ್ಸ್, ಜ್ಯೂಸ್ಗೆ ಏನ್ ಬೇಕು ಇಷ್ಟೇ, ಸದ್ಯಕ್ಕೆ ಏನೇನ್ ಬೇಕು ಅಂತದ್ ಮಾತ್ರ. ಮತ್ತೊಂದ್ ಸ್ವಲ್ಪ ಗ್ಲಾಸ್ ಬೌಲ್ಸ್ ಇದೆ, ಅಡ್ಗೆ ಮಾಡೋವಾಗ ಯೂಸ್ ಮಾಡೋದು, ಅಷ್ಟು ಬಿಟ್ರೆ ನಾನು ಬೇರೆ ಏನು ಇಟ್ಕೊಂಡಿಲ್ಲ. ಕೆಲವೊಂದಷ್ಟು ಫ್ರಿಜ್ಗೆ ಸ್ಟೋರ್ ಮಾಡೋ ಅಂತ ಗ್ಲಾಸ್ ಐಟಮ್ಸ್ ಇದೆ. ಗ್ಲಾಸಲ್ಲಿ ಅಂದ್ರೆ ಸ್ವಲ್ಪ ಕಡಿಮೆನೆ, ಅಷ್ಟೊಂದೆಲ್ಲ ಏನು ಇಟ್ಕೊಂಡಿಲ್ಲ. ಲೈಟ್ ಆಗೆಲ್ಲ ಒಂದೊಂದಾಗೆ ತಗೊಂಡು ಪ್ಲಾಸ್ಟಿಕ್ ಇಂದ ಆಲ್ಮೋಸ್ಟ್ ಎಲ್ಲ ಗ್ಲಾಸ್ಗೆ ಶಿಫ್ಟ್ ಆಗ್ತಾ ಇದ್ದೀನಿ. ನೋಡೋಣ, ಎಲ್ಲ ಒಂದೇ ಸಲ ತಗೊಳ್ಳೋದಕ್ಕೆ ಆಗೋದಿಲ್ಲ, 1 by 1 ಎಲ್ಲ ತಗೊಂಡು ಶಿಫ್ಟ್ ಮಾಡ್ಕೊಳ್ತೀನಿ. ಈ ಈರುಳ್ಳಿ ಸ್ಟ್ಯಾಂಡ್ ಅಂತೂ ಯಾಕನ ಇಟ್ಟಿದ್ದೀನಪ್ಪ ಅನ್ನಿಸ್ಬಿಡುತ್ತೆ ನನಗೆ ಒಂದೊಂದ್ಸಲ. ಏನ್ ಮಾಡ್ತೀನಿ, ಕೆಲವೊಂದ್ ಟೈಮು ಏನೇ ಒಂದ್ ಐಟಮ್ ಸಿಕ್ಕಿದ್ರು ಜಾಸ್ತಿ ಮಕ್ಳು ಏನಾದ್ರೂ ಐಟಮ್ ತಗೊಂಡ್ಬರ್ತಾರ. ಈಗಂತೂ ಹೊಸ ಮನೆಗೆ ಶಿಫ್ಟ್ ಆದ್ಮೇಲೆ ಯಾವ್ದನ ಸಣ್ಣ ಪುಟ್ಟ ಐಟಮ್ ಎಲ್ಲ ಸಿಕ್ಕಿದಾಗ ಇದನ್ನೆಲ್ಲ ಎಲ್ಲಿ ಇಡ್ಬೇಕು ಅಂತಾರ. ಸದ್ಯಕ್ಕೆ ಇಲ್ಲಿ ಇಟ್ಟಿರು ಅಂತ ಅಂತೀನ. ಇದ್ರಲ್ಲಿ ಫಸ್ಟ್ ಬುಟ್ಟಿ ಅಂತೂ ಫುಲ್ಲು ಏನಾಗಿದೆ ಅಂದ್ರೆ ಆಲ್ ರೌಂಡರ್ ಆಗ್ಬಿಟ್ಟಿದೆ. ಎಲ್ಲ ಎಲ್ಲೆಲ್ಲಿರೋ ಸಾಮಾನೆಲ್ಲ ಬಂದು ಇಲ್ಲೇ ಸೇರ್ತಿದೆ.
ಅದಕ್ಕೆ ನನ್ಗೆ ಯಾಕೋ ಈ ಸಲ ಇದು ಬೇಡವೇ ಬೇಡ ಇಲ್ಲಿ ಅನ್ಬಿಟ್ಟು ಮನ್ಸಾಯ್ತು, ತೆಗೆದು ಬಿಡೋಣ ಅಂತ. ಸಮ್ಟೈಮ್ಸ್ ಏನ್ ಮಾಡ್ತೀನಿ, ಇದೇ ತರ ತೆಗ್ದ್ಮೇಲೆ ಎತ್ತಿಟ್ಟಿರ್ತೀನಿ. ಇನ್ನೊಂದು 6 ತಿಂಗಳು ಯಾವಾಗಾನ ಏನಾದ್ರು ಕ್ಲೀನ್ ಮಾಡೋವಾಗ ಅದು ಕಾಣಿಸ್ತು ಅಂದ್ರೆ ಸರಿ ಇವಾಗ ತೆಗ್ದಿಟ್ಕೊಳ್ಳೋಣ ಅನ್ಬಿಟ್ಟು ಮತ್ತೆ ತೆಗ್ದಿಟ್ಬಿಟ್ಟು ಜೋಡಿಸ್ಕೊಂಡಿರ್ತೀನಿ. ಈಗಂತೂ ಸದ್ಯಕ್ಕೆ ನನಗೆ ಮನ್ಸೇ ಇಲ್ಲ, ಅದು ಬೇಡವೇ ಬೇಡ ಅಂತ ಅನ್ನಿಸ್ತು. ಯಾಕಂದ್ರೆ ಹೊಸದೊಂದು ಫ್ರೂಟ್ ಬಾಸ್ಕೆಟ್ ತಗೊಂಡೆ, ಸಾಕು ಸದ್ಯಕ್ಕೆ ಸಿಂಪಲ್ ಆಗಿ ಅದ್ರಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಣ. ಇದಿದ್ದಷ್ಟು ಕೆಲಸ ಜಾಸ್ತಿ, ಮತ್ತೆ ಜಾಸ್ತಿ ಐಟಮ್ಸ್ ಎಲ್ಲ ತಗೊಂಬಂದ್ ತುಂಬ್ತಾನೆ ಇರ್ತಾರೆ. ನಾನು ಕೂಡ ಅದರಲ್ಲಿ ಮನೆಗೆ ಸಡನ್ ಏನಾದ್ರು ತಂದಾಗ ತಗೊಂಬಂದು ಆ ಶೆಲ್ಫಲ್ಲಿ ಹಾಕಿರ್ತೀನಿ. ಅದಕ್ಕೆ ಬೇಡ ಅಂತ ಅದು ಫುಲ್ ಬುಟ್ಟಿನೇ ತೆಗೆದ್ಬಿಟ್ಟು ಸಿಂಪಲ್ ಆಗಿ ಈ ತರ ಒಂದು ಫ್ರೂಟ್ ಬಾಸ್ಕೆಟ್ ನ ತಗೊಂಡು ನಾನು ಇದರಲ್ಲಿ ಕ್ಲೀನ್ ಆಗಿ ಹಣ್ಣು ತರಕಾರಿನ ಇಟ್ಕೊಂಡಿದೀನಿ. ಹಣ್ಣುನ ನಾವು ಬೇಕಾದ್ರೆ ತೆಗೆದ್ಬಿಟ್ಟು ಡೈನಿಂಗ್ ಟೇಬಲ್ ಮೇಲೆ ಕೂಡ ಅರೇಂಜ್ ಮಾಡ್ಕೊಬಹುದು. ಇದಕ್ಕೇನು ಜಾಸ್ತಿ ಸ್ಪೇಸ್ ಕೂಡ ಬೇಕಾಗೋದಿಲ್ಲ. ಕಿಚನ್ ಅಲ್ಲಿ ಒಂದು ಕೌಂಟರ್ ಟಾಪ್ ಮೇಲೆ ನೀಟಾಗಿ ಕ್ಲೀನ್ ಆಗಿ ಲಾಸ್ಟ್ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲ ಹೊಸ ಮನೆಗೆ ಬೇಕಾಗಿರೋ ಏನೇನೆಲ್ಲ ತಗೊಂಡಿದ್ದೀನಿ ಅಂದ್ಬಿಟ್ಟು. ಪ್ರತಿಯೊಂದನ್ನು ನಾನು ಈ ವಿಡಿಯೋನಲ್ಲಿ ಲಿಂಕ್ ಹಾಕಿರ್ತೀನಿ. ಈ ಫ್ರೂಟ್ ಬಾಸ್ಕೆಟ್ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಡಿಸ್ಕ್ರಿಪ್ಷನ್ ಹೋಗಿ ಒಂದ್ಸಲ ಚೆಕ್ ಮಾಡಿ, ಎಲ್ಲ ಪ್ರಾಡಕ್ಟ್ ಲಿಂಕ್ ಇರುತ್ತೆ. ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸಿದ್ರೆ ತಗೊಬಹುದು. ಯಾಕಂದ್ರೆ ನಾನು ತಗೊಂಡಿರೋಂಥ ಪ್ರತಿಯೊಂದು ವಸ್ತುನು ಅಫೋರ್ಡೆಬಲ್ ರೇಟಲ್ಲೇ ತಗೊಂಡಿದ್ದೀನಿ. ಎಲ್ಲ ಕಡಿಮೆ ಪ್ರೈಸ್ ಏನೇನಿರುತ್ತೆ ಚೆಕ್ ಮಾಡಿಬಿಟ್ಟೆ ತಗೊಂಡಿದ್ದೀನಿ. ನಾನು ಯಾವ್ದು ಜಾಸ್ತಿ ಹೆವಿ ದುಡ್ಡೆಲ್ಲ ಕೊಟ್ಟು ತಗೊಳ್ಳೋದಿಲ್ಲ, ಸ್ವಲ್ಪ ಕಡಿಮೆ ಬಜೆಟ್ ಅಲ್ಲೇ ತಗೊಂಡಿರ್ತೀನಿ. ಅದಕ್ಕೇನೆ ಮಧ್ಯಾಹ್ನನೇ ಹಾರ ಎಲ್ಲ ಪೋಣಿಸಿ ದೇವ್ರ ಫೋಟೋಗೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೆ. ಹಾಗೆ ಕ್ಲೀನ್ ಮಾಡ್ತಾ ಸಂಜೆ ಆಯ್ತಲ್ವಾ, ದೇವ್ರಿಗೆ ದೀಪ ಹಚ್ಬಿಟ್ಟು ಕೈ ಮುಕ್ಕೊಂಡು ಆಮೇಲೆ ಮತ್ತೆ ಉಳ್ದಿರೋ ಕೆಲಸನ ಶುರು ಮಾಡೋಣ ಅಂತ ಅನ್ಕೊಂಡೆ. ಇವತ್ತು ಯಾಕೋ ಗೊತ್ತಿಲ್ಲ ಶ್ರೀರಾಮ್ ಕೋಟಿ ಬರೆಯೋಣ ಅಂತ ಅನ್ನಿಸ್ತು ನನಗೆ. ಕೆಲವೊಂದ್ಸಲ ಮನೇಲಿ ಖುಷಿ ಆದಾಗ್ಲಿ ಇಲ್ಲ ಏನಾದ್ರೂ ಬೇಜಾರಾದಾಗ ನಾನು ಶ್ರೀರಾಮ್ ಕೋಟಿನ ಬರಿತೀನಿ. ಯೂಶುವಲ್ ಆಗಿ ಶನಿವಾರ ಬರಿತೀನಿ. ನಮ್ಮ ಮನೇಲಿ ನಾನು ಒಬ್ಳೆ ಬರೆಯೋದಿಲ್ಲ, ನನ್ನ 2 ಮಕ್ಳು ಕೂಡ ಬರೀತಾರೆ. ಸೊ ನಾವು ಈ ಒಂದು ಬುಕ್ ಅಲ್ಲಿ 3 ಜನನು ಬರಿತೀವಿ. ಅವ್ರು ಬರೆಯೋದು ಸ್ವಲ್ಪ ರೇರೇನೆ. ಅವ್ರು ಫ್ರೀ ಆಗಿದ್ದಾಗ ಸ್ಕೂಲ್ ಎಲ್ಲ ಇಲ್ದೇ ಇರೋಂತ ಟೈಮಲ್ಲಿ ಬರಿಬೇಕು ಅನ್ನಿಸ್ದಾಗ ಬರೀತಾರೆ, ಇಲ್ಲ ಅಂದ್ರೆ ನಾನು ಬರಿತಾ ಇರ್ತೀನಿ. ಹಾಗೆ ನಿಮ್ಗೆ ಇನ್ನೊಂದು ಇನ್ಫಾರ್ಮೇಶನ್ ಅಂತಾನೆ ಅನ್ಕೊಳ್ಳಿ, ಇದೊಂದು ಸಣ್ಣ ಟಿಪ್ ಅಂತಾನೆ ಅನ್ಕೊಳ್ಳಿ. ನಾನು ಈಗಾಗಲೇ ತುಂಬಾ ಹಳೆ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ. ದೇವ್ರ ಮುಂದೆ ಪ್ರತಿ ಸಲ ಪೂಜೆ ಮಾಡೋವಾಗ ಏನಾದ್ರೂ ಒಂದು ಹಣ್ಣು ಪ್ರಸಾದ ನೈವೇದ್ಯಕ್ಕೆ ಅಂತ ನಾವೇನಾದ್ರೂ ಇಟ್ಬಿಟ್ಟು ಪೂಜೆ ಮಾಡ್ತೀವಲ್ವಾ, ಅದ್ರ ಜೊತೆಲಿ ದಕ್ಷಿಣೆ ಅಂತ ಇಡ್ತೀವಿ. ದುಡ್ಡಿಟ್ಟು ಏನಕ್ಕೆ ಪೂಜೆ ಮಾಡ್ತೀನಿ ನಾನು ಅಂದ್ರೆ, ಈಗ ನಮ್ಗೆ ಏನಾದ್ರೂ ಕೆಲವೊಂದಷ್ಟು ಬೆಳ್ಳಿ ಐಟಮ್ ಬಗ್ಗೆ ಆಸೆ ಇದ್ದೇ ಇರುತ್ತಲ್ವಾ ಹೆಣ್ಮಕ್ಳಿಗೆ. ನಮ್ಮ ಮನೇಲೂ ಈ ವಸ್ತು ತಗೊಬೇಕು, ನಮ್ಮ ಮನೇಲಿ ಕುಂಕುಮದ ಬಟ್ಲು ಬೇಕು, ಕಳ್ಸ ಬೇಕಾಗಿತ್ತು ಬೆಳ್ಳಿದು ಅಂತ ಒಂದು ಆಸೆ ಇಟ್ಕೊಂಡಿರ್ತೀವಿ. ಆದ್ರಿಂದ ಇವಾಗ ನಮ್ಮ ಮನೇಲಿ ಗ್ರ್ಯಾಂಡ್ ಆಗಿ ಮಾಡೋ ಹಬ್ಬ ಅಂದ್ರೆ ನಾನು ವರಮಹಾಲಕ್ಷ್ಮಿ ಹಬ್ಬ. ಸೊ ನನ್ಗೇನಿರುತ್ತೆ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಆ ಹಬ್ಬದ ಟೈಮಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನು ಬರೋ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ನಾನು ಏನ್ ಮನ್ಸಲ್ಲಿ ಅನ್ಕೊಂಡಿರ್ತೀನಿ ಅಲ್ವಾ, ಈಗೇನೋ ಒಂದು ಬೆಳ್ಳಿ ಬಟ್ಲು ತಗೊಬೇಕು ಅನ್ಕೊಂಡಿರ್ತೀನಿ. ನೆಕ್ಸ್ಟ್ ಅಷ್ಟರಲ್ಲಿ ನಾನು ಅದಕ್ಕೆ ಏನ್ ಬೇಕೋ ಅಷ್ಟು ಅಮೌಂಟ್ನ ಸೇರಿಸ್ಕೊಳ್ತಾ ಬರ್ತೀನಿ. ಅವಾಗ 1 ವರ್ಷಕ್ಕೊಂದ್ಸಲ ತೆಗೆದು ನೋಡಿದಾಗ ಕೈ ತುಂಬಾ ಹಣನೂ ಇರುತ್ತೆ. ನಮ್ಗೇನ್ ಬೇಕೋ ಬೆಳ್ಳಿ ಸಾಮಾನು ಹೋಗಿ ನಾವು ತಗೊಬಹುದು. ಅಂದ್ರೆ ದೇವ್ರ ಹತ್ರ ಕೂಡಿಟ್ಟಂಗ ಆಗುತ್ತೆ. ನಮ್ ಕೈಯಲ್ಲಿತ್ತು ಅಂದ್ರೆ ದುಡ್ಡು ಅದು ಖಂಡಿತ ಉಳಿಯೋದಿಲ್ಲ. ಏನಕ್ಕನ ಒಂದಕ್ಕೆ ಮನೆ ಖರ್ಚಿಗೋ ಏನೋ ಒಂದು ಪರ್ಸನಲ್ ಖರ್ಚಿಗೋ ಅಂತ ತೆಗ್ದ್ಬಿಟ್ಟು ಖಾಲಿ ಮಾಡ್ಬಿಡ್ತೀವಿ. ಈ ತರ ದೇವ್ರ ಹತ್ರ ಇಟ್ಟು ಸೇವ್ ಮಾಡೋದ್ರಿಂದ ಒಂದ್ ಭಯನೂ ಇರುತ್ತೆ. ದೇವ್ರಿಗೆ ಅನ್ನೋದು ಒಂದು ಮನ್ಸಲ್ಲಿ ಇಟ್ಕೊಂಡ್ ಮಾಡಿರ್ತೀವಲ್ವಾ, ದೇವ್ರಿಗೆ ಏನಾದ್ರೂ ತಗೊಬೇಕು ಅನ್ನೋದಿರುತ್ತೆ. ನಾನಂತೂ ಪ್ರತಿ ವರ್ಷ ಸುಮಾರು ವರ್ಷದಿಂದ ಇದೇ ತರ ಮಾಡಿ ಎಷ್ಟೋ ಬೆಳ್ಳಿ ಸಾಮಾನ ಸೇರ್ಸಿದೀನಿ. ಎಲ್ಲ ಸಣ್ಣ ಪುಟ್ಟದ್ದೇ ಸೇರಿಸ್ಕೊಂಡ್ ಬಂದಿದ್ದೀನಿ. ಈ ವರ್ಷ ನನಗೆ ಚಿನ್ನ ತಗೊಬೇಕು ಅಂತ ಆಸೆ ಇದೆ. ಸೊ ಈ ಸಲ ಕೂಡ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಒಂದು ಗೋಲ್ಡ್ ನ ಪರ್ಚೇಸ್ ಮಾಡ್ತೀನಿ ನಾನು ದೇವ್ರಿಗೋಸ್ಕರ. ಅದು ಏನ್ ತಗೊಂತೀನಿ ಅನ್ನೋದು ಮುಂದೆ ಹೇಳ್ತೀನಿ ನಾನು. ಈಗ ರಾತ್ರಿ ಅಡಿಗೆಗೆ ಅನ್ಬಿಟ್ಟು ಪಾಲಕ್ ಸೊಪ್ಪು ಹಾಕಿ ಸಾಂಬಾರ್ ಮಾಡ್ತಿದ್ದೀನಿ. ಇದ್ ಮಾಡೋದಕ್ಕೆ ಒಂದ್ ಸ್ವಲ್ಪ ತೊಗರಿಬೇಳೆ ತಗೊಂಡು ವಾಶ್ ಮಾಡ್ಕೊಂಡು ಅರಿಶಿನ, ಜೀರಿಗೆ, ಕರ್ಬೇವು, ಪಾಲಕ್ ಸೊಪ್ಪು ತೊಳೆದಿದ್ನಲ್ಲ ಅದು ಹಾಕೊಂಡು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಜೊತೆಗೆ ಒಂದ್ ಸ್ವಲ್ಪ ಟೊಮೆಟೊ, ಬೆಳ್ಳುಳ್ಳಿ ಹಾಕಿ ನೀರ್ ಎಷ್ಟು ಬೇಕೋ ಮುಳುಗೋಷ್ಟು ನೀರ್ ಹಾಕ್ಬಿಟ್ಟು 3 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಅಂದ್ರೆ ತುಂಬಾ ಸಿಂಪಲ್ ಆಗಿ ಬೇಗ ಆಗೋಗುತ್ತೆ. ನಾನು ಕರ್ಬೇವಿನ ಸೊಪ್ಪನ್ನ ಬೇಯಿಸೋವಾಗನೇ ಯಾಕೆ ಹಾಕ್ತೀನಿ ಅಂದ್ರೆ ಮೊಸೊಪ್ಪಿನ ಸಾರ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋದ್ರಿಂದ, ಕರ್ಬೇವು ಹಾಕೋದ್ರಿಂದ ಸಾಂಬಾರ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. 3 ವಿಜಿಲ್ ಬಂದ್ಮೇಲೆ ಕುಕ್ಕರ್ ಆಫ್ ಮಾಡ್ಕೊಂಡ್ರೆ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ನುಣ್ಣಗ್ ಬೆಂದಿರುತ್ತೆ. ಆಮೇಲೆ ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಎಣ್ಣೆನ ಬಳಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಯೂಸ್ ಮಾಡೋವಾಗ
ತುಂಬಾ ಜನ ಏನಂತಾರೆ ಅಂದ್ರೆ ಸ್ಮೆಲ್ ಬರುತ್ತೆ ಸಾಸಿವೆ ಎಣ್ಣೆ ಬಳಸೋದ್ರಿಂದ ಅನ್ಕೊಂತಾರೆ. ಆದ್ರೆ ಅದನ್ನ ಚೆನ್ನಾಗಿ ಬಿಸಿ ಮಾಡಿ ಅಂದ್ರೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನಾವು ಅಡಿಗೆ ಮಾಡೋದ್ರಿಂದ ಅಡಿಗೆ ಮಾಡಿದಾಗ ಯಾವುದೇ ಒಂದು ಸ್ಮೆಲ್ ಕೂಡ ಬರೋದಿಲ್ಲ. ಎಲ್ಲ ಮಿಕ್ಸ್ ಸೊಪ್ಪಿದ್ರು ಕೂಡ ಹಾಕ್ಬಿಟ್ಟು ಇದೇ ತರಾನೇ ಸೇಮ್ ಮಾಡ್ಕೊಬಹುದು. ನಮ್ಮ ಮನೇಲಿ ಇವತ್ತು ಬರೀ ಪಾಲಕ್ ಇತ್ತಲ್ವಾ, ಅದಕ್ಕೆ ಪಾಲಕ್ನ ಮಾತ್ರನೇ ಹಾಕ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಇವತ್ತು ಏನೋ ಒಂದು ಸ್ನಾಕ್ಸ್ ರೆಸಿಪಿ ಟ್ರೈ ಮಾಡ್ತೀನಿ ಅನ್ಬಿಟ್ಟು ಮಾಡಿದ್ಲು. ಅದ್ ಮಾಡೋವಾಗ ಕೆಲವೊಂದಷ್ಟು ಐಟಮ್ ಮನೇಲಿ ಇರ್ಲಿಲ್ಲ. ಅದಕ್ಕೆ ಸರಿ ನಾನು ಐಡಿಯಾ ಕೊಟ್ಟೆ, ಕಡಲೆ ಹಸಿಟ್ಟೆಲ್ಲ ಇದೆ, ಬಜ್ಜಿ ತರ ಮಾಡ್ಬಿಡೋಣ, ನೀನ್ ಹೆಂಗೂ ಆನಿಯನ್ ಎಲ್ಲ ಕಟ್ ಮಾಡಿ ಇಟ್ಟಿದ್ಯಲ್ಲ ಬಿಡು ಅಂತ. ಅವಳು ನೋಡಿರೋ ರೆಸಿಪಿಗೂ ಮತ್ತೆ ನಾನು ಹೇಳಿರೋದಕ್ಕೂ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಎರಡು ಕಂಬೈನ್ ಮಾಡಿ ಇವತ್ತೊಂದು ಹಸಿಟ್ನೆಲ್ಲ ಕಲ್ಸಿಟ್ಟಿದ್ದಾಳೆ. ಇವಾಗ ಹೆಂಗೂ ಸೊಪ್ಪು ಸಾರು ಮಾಡ್ತೀನಲ್ವಾ, ಇದ್ರ ಜೊತೆ ಕಾಂಬಿನೇಷನ್ ಆಗಿ ಬಜ್ಜಿ ಆಗುತ್ತೆ ಅನ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡೆ. ಇಲ್ಲಿ ಸೊಪ್ಪು ಬೇಳೆ ಕೂಡ ಚೆನ್ನಾಗಿ ಬೆಂದಿತ್ತು, 3 ವಿಜಿಲ್ ಕೂಗಿಸ್ಕೊಂಡಿದ್ದೆ ನಾನು. ಆಮೇಲೆ ನೀರೆಲ್ಲ ನೀಟಾಗಿ ಬಗ್ಗಿಸ್ಬಿಟ್ಟು ಈಗ ಒಂದ್ ಸ್ವಲ್ಪ ಕಲ್ಲುಪ್ಪು ಮತ್ತೆ ಹುಣಸೆ ಹಣ್ಣನ್ನ ಹಾಕೊಂಡು ನೀಟಾಗೆ ಸ್ಮ್ಯಾಶ್ ಮಾಡ್ಕೊಳ್ತೀನಿ, ಸ್ಮ್ಯಾಶರ್ ತಗೊಂಡು. ತುಂಬಾ ಮಕ್ಳು ಚಿಕ್ಕ ಮಕ್ಳೇನಾರು ಇದಾರೆ ಸೊಪ್ಪೆಲ್ಲ ತಿನ್ನೋದಿಲ್ಲ ಅಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಕೂಡ ಹಾಕೊಂಡು, ಅಂದ್ರೆ ಸ್ವಲ್ಪ ತರಿಯಾಗಿ ಮಿಕ್ಸಿಗೆ ಹಾಕ್ಬಿಟ್ಟು ಕೂಡ ಸಾಂಬಾರ್ನ ಮಾಡ್ಕೊಬಹುದು, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಬೇಳೆ ಕಟ್ಟು ಏನ್ ಎತ್ತಿಟ್ಟಿದ್ನಲ್ಲ ಆ ಕಟ್ ನೀರ್ನ ಹಾಕೊಂಡು ಒಗ್ಗರಣೆ ಕೂಡ ಹಾಕೊಳ್ತಿದ್ದೀನಿ. ಆ ನೀರ್ ಹಾಕೊಂಡ್ಮೇಲೆ ನಾವು ಒಂದ್ಸಲ ನೀಟಾಗಿ ನೋಡ್ಕೊಬೇಕು, ತುಂಬಾ ಗಟ್ಟಿ ಆದ್ರೆ ಇನ್ನೊಂದ್ ಸ್ವಲ್ಪ ನೀರ್ನ ಕೂಡ ಹಾಕೊಂಡು ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ, ಉಪ್ಪು ಖಾರ ಎಲ್ಲ ಒಂದ್ಸಲ ಬಾಯಿಗೆ ಹಾಕೊಂಡು ರುಚಿ ಚೆಕ್ ಮಾಡ್ಕೊಂಡ್ರೆ ಸಾಕು, ಸಾಂಬಾರ್ ರೆಡಿ ಆಗುತ್ತೆ. ನಿಮ್ಗೆ ಏನಾದ್ರು ಇನ್ನೂ ಎಕ್ಸ್ಟ್ರಾ ಬೇಕು ಅಂದ್ರೆ ಮೇಲೊಂಚೂರು ಕಾಯಿ ತುರಿ ನುದ್ರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸಿಂಪಲ್ ಆಗಿ ಬೇಗ ಆಗೋಗ್ಬಿಡುತ್ತೆ. ಸೊ ಫೈನಲಿ ಇವತ್ತು ಅಡಿಗೆ ಕೂಡ ಆಯ್ತು. ನನಗೆ ಕಿಚನ್ ಅಲ್ಲಿ ಸ್ವಲ್ಪ ಕೆಲಸ ಎಲ್ಲ ಏನಿತ್ತು ಅದನ್ನು ಕೂಡ ಮುಗಿಸ್ಕೊಂಡೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಸ್ವಲ್ಪನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೊಳ್ತೀನಿ. ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋನಲ್ಲಿ ಇನ್ಫಾರ್ಮೇಶನ್ ಇರುವಂತ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್ ಬಾಯ್.